ದಾನಿಯೇಲನು 3ನೇ ಅಧ್ಯಾಯ 18ನೆಯ ವಾಕ್ಯ. ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಈ ವಾಕ್ಯದಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೇಗೋ ಅವರನ್ನು ಉರಿಯುವಂಥ ಬೆಂಕಿಯಲ್ಲಿ ಹಾಕುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ನೆಬೂಕದ್ನೆಚ್ಚರನು ಒಂದು ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸಿ ಅದಕ್ಕೆ ಸಾಮ್ರಾಜ್ಯದಲ್ಲಿರುವಂಥ ಎಲ್ಲರೂ ಕೂಡ ಅಡ್ಡ ಬೀಳಬೇಕೆಂಬಂಥ ಅಪ್ಪಣೆಯನ್ನು ಕೊಡುವಾಗ ಶಾದ್ರಾಕ್, ಮೇಷಕ್, ಅಬೇದ್ನೇಗೋ ಅವರು ಯಹೂದ್ಯರಾದದ್ದರಿಂದ, ಅದರಲ್ಲೂ ಕೂಡ ನಿಜವಾದ ಯಹೂದ್ಯರು, ಅಂದರೆ ದೇವರ ಆಜ್ಞೆಗಳನ್ನು ಯಥಾಪ್ರಕಾರವಾಗಿ ಕೈಗೊಂಡು ನಡೆಯುವಂಥ ವ್ಯಕ್ತಿಗಳಾಗಿದ್ದರಿಂದ ಅವರು ದೇವರ ಆಜ್ಞಾನುಸಾರವಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡಿ ನಾವು ಈ ವಿಗ್ರಹಕ್ಕೆ ನಮಸ್ಕರಿಸುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ನಮಸ್ಕರಿಸದೆ ಇರುವಂಥವರನ್ನು ಉರಿಯುವಂಥ ಜ್ವಾಲೆಯೊಳಗೆ ಹಾಕಲಾಗುತ್ತದೆಂಬುದಾಗಿ ಹೇಳಿದ ನಂತರವೂ ಕೂಡ ಅವರ ನಂಬಿಕೆ, ಅವರ ವೈರಾಗ್ಯ ಕೆಟ್ಟು ಹೋಗಲಿಲ್ಲ. ಕರ್ತನ ಮೇಲೆ ದೃಢವಾದ ನಂಬಿಕೆಯುಳ್ಳವರಾಗಿ ಆತನನ್ನೇ ಆಶ್ರಯಿಸಿಕೊಂಡು ಕರ್ತನು ನಮ್ಮನ್ನು ಉರಿಯುವಂಥ ಜ್ವಾಲೆಯಿಂದ ತಪ್ಪಿಸುವುದಕ್ಕೆ ಶಕ್ತನು. ಒಂದು ವೇಳೆ ಆತನು ತಪ್ಪಿಸದೇ ಇದ್ದರೂ, ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದೂ ಇಲ್ಲ, ನೀನು ನಿಲ್ಲಿಸಿದ ವಿಗ್ರಹದ ಪ್ರತಿಮೆಯನ್ನು ಪೂಜಿಸುವುದೂ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾ ಇದ್ದಾರೆ. ಅಂದರೆ ಶಾದ್ರಾಕ್, ಮೇಷಕ್, ಅಬೇದ್ನೇಗೋ ಅವರು ಈ ಲೋಕದಲ್ಲಿ ರಾಜನಾಗಿದ್ದಂಥ ಒಬ್ಬ ವ್ಯಕ್ತಿಗೆ ಭಯಪಡಲಿಲ್ಲ, ಬದಲಾಗಿ ಸರ್ವಶಕ್ತನು, ಎಲ್ಲರನ್ನ ಆಳ್ವಿಕೆ ಮಾಡುವವನು, ರಾಜಾದಿ ರಾಜನೂ ಆಗಿರುವಂಥ ಕರ್ತನಿಗೆ ಭಯಪಟ್ಟು ಆತನಿಗೆ ಒಪ್ಪುವಂಥ ಜೀವಿತವನ್ನು ನಡೆಸುವುದಕ್ಕೆ ವೈರಾಗ್ಯವಾಗಿ ಸಮರ್ಪಿಸಿದರು. ಆದ್ದರಿಂದ ಕರ್ತನೇ ಅವರಿಗೋಸ್ಕರ ಇಳಿದು ಬಂದು ಅವರನ್ನು ಉರಿಯುವಂಥ ಬೆಂಕಿಯಲ್ಲಿ ಹಾಕುವಾಗ ಅವರೊಟ್ಟಿಗೆ ಆ ಬೆಂಕಿಯೊಳಗೆ ಚಲಿಸುವವನಾಗಿ ಅವರಿಗೆ ಆ ಬೆಂಕಿಯ ವಾಸನೆಯೂ ಕೂಡ ತಟ್ಟದಂತೆ ಸುರಕ್ಷಿತವಾಗಿ ಕಾದುಕೊಂಡನು. ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಇಹಲೋಕದ ಅಧಿಕಾರಗಳಿಗೆ, ಇಹಲೋಕದ ವ್ಯಕ್ತಿಗಳಿಗೆ, ಅವರ ದುರ್ನಡತೆಗಳಿಗೆ, ದುಷ್ಟತನಗಳಿಗೆ ಭಯಪಡದೆ ಕರ್ತನ ಮೇಲೆ ದೃಷ್ಟಿಯನ್ನು ಇಟ್ಟು ಆತನಿಗೆ ಭಯಪಟ್ಟು ಆತನಿಗೆ ವಿಧೇಯರಾಗಿ ಜೀವಿಸುವುದಾದರೆ ಖಂಡಿತವಾಗಿ ಆತನು ನಮ್ಮ ಪಕ್ಷದಲ್ಲಿ ನಿಲ್ಲುತ್ತಾನೆ. ಆತನ ಮುಂದಿಗೆ ನಡೆಯುವುದಕ್ಕೆ ಪ್ರಾರಂಭಿಸುತ್ತಾನೆ. ನಡೆಯುವುದಕ್ಕೆ ಪ್ರಾರಂಭಿಸುವಾಗ ನಡೆಯುವಂಥ ಸಂಗತಿಗಳು ವಿಶೇಷವಾಗಿರುತ್ತದೆ, ಅಸಾಧಾರಣವಾಗಿರುತ್ತದೆ. ಲೋಕದವರದನ್ನು ನೋಡಿ ಆಶ್ಚರ್ಯ ಪಡುವಂತೆ, ಅನೇಕರು ಕರ್ತನ ಕಡೆಗೆ ತಿರುಗಿಕೊಳ್ಳುವಂತೆ ಕರ್ತನ ಮಹಿಮೆಯ ಕಾರ್ಯಗಳು ಪ್ರಕಟವಾಗಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಎಂದಿಗೂ ಕೂಡ ಲೋಕದವರನ್ನು ಮೆಚ್ಚಿಸುವುದಕ್ಕಾಗಿ, ಲೋಕದವರಿಂದ ಏನೋ ಒಂದನ್ನು ಹೊಂದುವುದಕ್ಕಾಗಿ ದೇವರಿಗೆ ಎಂದಿಗೂ ಅವಿಧೇಯರಾಗಬೇಡಿ. ಆತನಿಗೆ ಪೂರ್ಣ ವಿಧೇಯತೆಯಿಂದ ಯಾವಾಗಲೂ ಭಯಭಕ್ತಿಯಿಂದ ಜೀವಿಸಿ ಖಂಡಿತವಾಗಿ ಕರ್ತನು ನಿಮ್ಮೊಂದಿಗೆ ಇದ್ದು ವಿಶೇಷವಾಗಿ ನಡೆಸುತ್ತಾನೆ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ವೈರಾಗ್ಯದಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೇಗೋ ಅವರು ಇಹಲೋಕದ ಒಬ್ಬ ವ್ಯಕ್ತಿಗೆ ಭಯಪಡದೆ, ಅಪ್ಪ, ಸರ್ವಶಕ್ತನು, ಸರ್ವವನ್ನು ಆಳುವವನು, ರಾಜಾದಿ ರಾಜನೂ ಆಗಿರುವಂಥ ಕರ್ತನಿಗೆ ಭಯಪಡುತ್ತಾ ಆತನ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಪ್ಪ ಜೀವಿತವನ್ನು ನಡೆಸಿದಂತೆ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರು ಕೂಡ ನಿನಗೆ ಭಯಭಕ್ತಿಯುಳ್ಳ ಜೀವಿತವನ್ನು ನಡೆಸೋದಕ್ಕೆ ನೀನು ಸಹಾಯ ಮಾಡು ಕರ್ತನೆ. ಎಲ್ಲ ಹೋರಾಟಗಳು ನೀಗಲಿ, ಎಲ್ಲಪ್ಪ ವಿರೋಧವಾದ ಕಾರ್ಯಗಳು ತೊಲಗಿ ಹೋಗಲಿ. ಅದ್ಭುತವಾಗಿ ಕರ್ತನೆ ನಿನ್ನ ಮಕ್ಕಳನ್ನು ನೀನು ಸಂರಕ್ಷಿಸು, ನಿನ್ನ ಜೊತೆಗಿದ್ದು ಆಶೀರ್ವದಿಸು ಕರ್ತನೆ. ಶತ್ರುಗಳು ನಾಶವಾಗಿ ಹೋಗಲಿ. ಇವರನ್ನು ಉರಿಯಲ್ಲಿ ಹಾಕಬೇಕೆಂಬುದಾಗಿ, ನಾಶ ಮಾಡಬೇಕೆಂಬುದಾಗಿ ಬರುವಂಥವರೆಲ್ಲಪ್ಪ ನಾಶವಾಗಿ ನಿನ್ನ ಮಕ್ಕಳಾದರೂ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಸುರಕ್ಷತೆಯಲ್ಲಿ, ಆಶೀರ್ವಾದದಲ್ಲಿ ಜೀವಿತವನ್ನು ನಡೆಸುವಂತೆ ನೀನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನೀನಪ್ಪ ನಿನಗೆ ವಿಧೇಯರಾಗುವಂಥವರಿಗಾಗಿ ಮಾತ್ಕಾರ್ಯಗಳನ್ನು ಮಾಡುವವನೆಂಬುದನ್ನು ನಿರೂಪಿಸಿ ತೋರಿಸು. ಆಶ್ಚರ್ಯವಾದ ಕಾರ್ಯಗಳನ್ನು ಎದುರು ನೋಡಿ ಕರ್ತನೆ ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.